Welcome back, dear students, for the second part of the lesson Healthy Life. Yesterday, we learned the first two paragraphs of the lesson. What does the first two paragraphs tell? Yes, Earth was the healthiest place. Both adults and children were full of joy and were in good moods because they have been eating good foods, fruits, vegetables, and doing many activities. But this was not at all accepted by one of the witches. She suggested all the witches to prepare a potion, but when they were doing a magical spell on the potion, one of the witches made a mistake and there was a big explosion. It destroyed the forest. ಅಲ್ವಾ? ಭೂಮಿ ಎನ್ನುವುದು ಹಿಂದೆ ಅತ್ಯಂತ ಆರೋಗ್ಯಕರವಾದಂತಹ ಸ್ಥಳವಾಗಿತ್ತು. ಎಲ್ಲರೂ ಅತ್ಯಂತ ಸಂತೋಷದಿಂದ ಇದ್ದರು. ಆದರೆ ಮಾಟಗಾತಿಯರಿಗೆ ಬ್ರೂಮ್ ಸ್ಟಿಕ್ ಹಿಡ್ಕೊಂಡು ಆ ಮ್ಯಾಜಿಕನ್ನು ಸ್ಪೆಲ್ ಮಾಡ್ತಿರುವಂತಹ ಆ ಮಾಟಗಾತರಿಗೆ ಇದನ್ನು ಸಹಿಸ್ಕೊಳ್ಲಿಕ್ಕಾಗಿಲ್ಲ. ಅವರು ಒಂದು ಲಿಕ್ವಿಡನ್ನು ತಯಾರು ಮಾಡಿ, ಪಾಯ್ಸನಸ್ ಪ್ರಾಪರ್ಟೀಸನ್ನು ತಯಾರು ಮಾಡಿ, ಎಲ್ಲ ಈ ಆರೋಗ್ಯಕರ ಜನರನ್ನೆಲ್ಲ ತಮ್ಮೆಳೆಗೆ ಸೆಳೆಬೇಕಂತ ಬಯಸಿದ್ರು. ಆದರೆ ಅದಾಗಲೇ ಇಲ್ಲ ಮಕ್ಕಳೇ. ಏನಾಯ್ತು ಅದು? ಒನ್ ಆಫ್ ದ ವಿಚಸ್, ಒಬ್ಬ ಮಾಟಗಾರ್ತಿ ಹೇಳುವಾಗ ತಪ್ಪನ್ನು ಮಾಡಿ ಇಡೀ ಅರಣ್ಯ ಸುಟ್ಟು ಹೋಯ್ತಲ್ವಾ. ಇಟ್ ವಾಸ್ ಎ ಬಿಗ್ ಆ್ಯಂಡ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಇದನ್ನು ನಾವು ನಿನ್ನೆ ದಿವಸ ಕಲ್ತೀವಿ. ಹಾಗಾದರೆ ಮುಂದೇನಾಯಿತು ಅಂತ ನೋಡೋಣ. ಆ ಬೆಟ್ಟ ಸುಟ್ಟ ಮೇಲೆ, ಅರಣ್ಯ ಸುಟ್ಟ ಮೇಲೆ ಏನಾಯಿತು? Yes, as a result, see the third paragraph onwards. As a result, it turned all the witches into tiny creatures like germs. ಹೀಗೆ ಕರಕಲಾದ ಅರಣ್ಯದಿಂದ ಏನಾಯಿತು ಅಂತ ಕೇಳಿದರೆ, ಆ ದೊಡ್ಡದಾಗಿ ಬ್ರೂಮ್ ಸ್ಟಿಕ್ ಮೇಲೆ ಹಾರಾಡ್ತಾ ಇರುವಂತಹ ಆ ಮಾಟಗಾರ್ತರೆಲ್ಲ ಚಿಕ್ಕ ಚಿಕ್ಕ ಸಣ್ಣ ಕೀಟಾಣುಗಳಾಗ್ಬಿಟ್ರು ಅವರು. ಟೈನಿ ಮೀನ್ಸ್ ಸ್ಮಾಲ್, ಟೈನಿ ಸ್ಮಾಲ್ ಕ್ರೀಚರ್ಸ್ ಲೈಕ್ ಜರ್ಮ್ಸ್, ಸಣ್ಣ ಕೀಟಾಣುಗಳ ಥರ ಆಗಿಬಿಟ್ರು, ಯಾರಿಗೂ ಕಾಣದೇ ಇರುವಂಥದ್ದು. ದೇ ವರ್ ಟ್ರ್ಯಾಪ್ಡ್, ಬಟ್ ಅನ್ಫಾರ್ಚುನೇಟ್ಲಿ ದೇ ವರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಸ್ವ್ಯಾಂಪ್ ಅಂದರೆ ಮಕ್ಕಳ ಕೆಸರುಗದ್ದೆ. ಆ ಕೆಸರುಗದ್ದೆಯಲ್ಲಿರುವಂತಹ ಬಾಟ್ಲ್ ಒಳಗಡೆ ಆ ಲಿಕ್ವಿಡ್ ಹೋಯಿತು. ಲಿಕ್ವಿಡ್ನ ಒಳಗಡೆ ಇವರೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರು. ಆಲ್ ದ ವಿಚಸ್ ವರ್ ಟ್ರ್ಯಾಪ್ಡ್, ಒಳಗೆ ಸಿಕ್ಕಾಕೊಂಡ್ಬಿಟ್ರು ಬಾಟ್ಲ್ ಒಳಗಡೆ. ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಒನ್ ಡೇ ಒಂದು ದಿವಸ ಅ ಲಿಟ್ಲ್ ಬಾಯ್, ಸಣ್ಣ ಹುಡುಗ, ಫೌಂಡ್ ದಿಸ್ ಬಾಟಲ್, ಈ ಬಾಟಲ್ನ ನೋಡ್ದ. ಆ ಸ್ವ್ಯಾಂಪಲ್ಲಿ ಬಿದ್ದುಕೊಂಡಿರುವಂತಹ ಬಾಟಲ್. ನಮಗೆ ಗೊತ್ತುಂಟು ಮಕ್ಕಳಿಗೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಏನನ್ನು ಕಂಡ್ರು ಹೆಕ್ಕೊಳ್ತಾರಲ್ವಾ. ಇನ್ ದ ಸೇಮ್ ವೇ ಥಿಂಕಿಂಗ್ ಯೋಚನೆ ಮಾಡಿ ಯೋಚಿಸಿದ. ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್. ಅಯ್ಯೋ ಏನೋ ಬಾಟ್ಲಲ್ಲಿ ಏನೋ ಇರ್ಬೋದು ಅಂತೇಳಿ ಅದನ್ನು ತಗೊಂಡ. ಹಿ ಸ್ವ್ಯಾಲೋಡ್ ಇಟ್ ಫುಲಿ. ಆ ಬಾಟ್ಲ್ ಮುತ್ತಲವನ್ನು ಕಳಚಿ ಎಲ್ಲವನ್ನು ಕುಡಿದ್ಬಿಟ್ಟ. ಸ್ವ್ಯಾಲೋಡ್, ಹಿ ಹ್ಯಾಡ್ ಟೇಕನ್ the liquid. Remember the liquid. In the liquid there were many witches which were trapped, remember, in a small like a germs. ಕೀಟಾಣುಗಳ ರೂಪದಲ್ಲಿರುವಂಥ ಆ ಲಿಕ್ವಿಡನ್ನು ಅವನು ಕುಡಿದ್ಬಿಟ್ಟ. ಏನಾಯಿತು ಆಗಿದ್ರೆ? ಇಟ್ ಫುಲಿ ದ ಜರ್ಮ್ ಲೈಕ್ ವಿಚಸ್, ಕೀಟಾಣುಗಳು ತಿರುವಂತಹ ಮಾಟಗಾತಿಯರು ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಈಗ ಆ ಮಾಟಗಾತಿಯರು ಯಾವ ರೂಪದಲ್ಲಿದ್ದಾರೆ ಮಕ್ಕಳೇ? ಕೀಟಾಣುಗಳ ರೂಪದಲ್ಲಿದ್ದಾರೆ. ಯಾರ ಹೊಟ್ಟೆ ಒಳಗಿದ್ದಾರೆ ಅವರು? ಆ ಚಿಕ್ಕ ಹುಡುಗನ ಹೊಟ್ಟೆ ಒಳಗೆ ಇದ್ದಾರೆ. ದ ಜರ್ಮ್ಸ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಹೊಟ್ಟೆ ಒಳಗೆ ಹೋದ ತಕ್ಷಣ ಅವರಿಗೆ ಒಂಥರ ಎನರ್ಜಿ ಬಂತು. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಅವರು ಅವನ ಶರೀರದ ಒಳಗೆ ಹೋಗ್ಬಿಟ್ಟಿದ್ದಾರಲ್ಲ, ಹೊರಗಡೆ ಏನೂ ಹಾರ್ಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ದೇ ಲರ್ನ್
ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವನ ದೇಹದ ಒಳಗೆ ಹೊಕ್ಕಿರುವುದರಿಂದ ಆ ಎಲ್ಲ ಮಾಟಗಾತಿಯರು, ಕೀಟಾಣು ರೂಪದಲ್ಲಿರುವ ಮಾಟಗಾತಿಯರು, ಅವನಿಗೆ ಬೇಕು ಬೇಡಗಳನ್ನೆಲ್ಲ ಅವರೇ ನಿರ್ಧಾರ ಮಾಡುವಾಗ ಆಯಿತು. ಅವನು ಮೊದಲು ಒಳ್ಳೆಯ ಆಹಾರ ತಗೊಳ್ತಾ ಇದ್ದ, ಆಟ ಆಡ್ತಾ ಇದ್ದ, ಜಿಗೀತಾ ಇದ್ದ, ಓಡ್ತಾ ಇದ್ದ, ತರಕಾರಿಗಳನ್ನು ತಿಂತಾ ಇದ್ದ, ಹಣ್ಣುಗಳನ್ನು ತಿಂತಾ ಇದ್ದ. ರಿಮೆಂಬರ್, ದೇ ಸ್ಟಾರ್ಟೆಡ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ dislikes. In a few days, a funny feeling started in the boy's mouth. ಸ್ವಲ್ಪ ದಿವಸ ನಂತರ ಆ ಲಿಕ್ವಿಡನ್ನು ಕುಡಿದ ನಂತರ ಆ ಹುಡುಗ ಏನು ಮಾಡ್ತಾ ಅಂತ ಕೇಳಿದ್ರೆ, ಅವನ ಬಾಯಿ ಯಾಕೆ ಬೇಕು ನಮಗೆ? ರುಚಿಯನ್ನು ನೋಡಲಿಕ್ಕೆ, ಜಗಿಲಿಕ್ಕೆ ಅಲ್ವಾ. ಅವನಿಗೆ ಈ ತರಕಾರಿಗಳು ತಿನ್ನಲಿಕ್ಕೆ ಇಷ್ಟನೇ ಆಗಿಲ್ಲ, ಹಣ್ಣುಗಳನ್ನು ತಿನ್ನಲಿಕ್ಕೆ ಇಷ್ಟ ಆಗಲಿಕ್ಕಿಲ್ಲ. ಅದಕ್ಕಿಂತ ಏನಾಯಿತು ಕೇಳಿದ್ರೆ, ಹೊಸ ರುಚಿಯನ್ನು ಇಷ್ಟಪಡಲಿಕ್ಕೆ ಹೊರಟ. A funny feeling started in the boy's mouth. He no longer wanted to eat vegetables, fruits and good food. ಯಾವುದೇ ಒಳ್ಳೆ ರೀತಿಯ ಆಹಾರವನ್ನು, ವೆಜಿಟೇಬಲ್ಸನ್ನು, ಫ್ರೂಟ್ಸನ್ನು ಅವನಿಗೆ ತಿನ್ನಲಿಕ್ಕೆ, ತೆಗೆದುಕೊಳ್ಳಲಿಕ್ಕೆ ಮನಸ್ಸೇ ಆಗಿಲ್ಲ. All he wanted to do was to ask for pizza, burger and wait for them at home. ಸೊ ಮನೇಲೆಲ್ಲ ಪಿಜ್ಜಾ ತಿನ್ನಬೇಕು, ಬರ್ಗರ್ ತಿನ್ನಬೇಕು, ಅಥವಾ ಇನ್ಯಾವುದೂ ಈ ಫಾಸ್ಟ್ ಫುಡ್ ಅಂತ ಹೇಳ್ತೇವಲ್ಲ ಅದನ್ನೆಲ್ಲ ತಿನ್ನಬೇಕು ಅಂಥೇಳಿ ಮನಸ್ಸಾಯಿತು. ಮಕ್ಕಳೇ, ನಿಮಗೆ ಪಿಜ್ಜಾ ಮತ್ತು ಬರ್ಗರ್ ಬಗ್ಗೆ ಗೊತ್ತಾ? ಈ ಪಿಜ್ಜಾ ಎನ್ನುವಂಥದ್ದು ಹೈಯೆಸ್ಟ್ ಕ್ಯಾಲರೀಸ್, ಫ್ಯಾಟ್ ಕಂಟೆಂಟ್ ಇರುವಂಥ ಒಂದು ಫಾಸ್ಟ್ ಫುಡ್. ಇದನ್ನು ಪ್ರಾರಂಭದಲ್ಲಿ ಇಟಲಿಯವರು ಇಟಾಲಿಯನ್ ಫುಡ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಎ ಇಟಾಲಿಯನ್ ಫುಡ್. But what is the major demerit? If you take pizza continuously, you will become fattest. ದಪ್ಪದಾಗ್ತಾ ಹೋಗ್ತೀರ. ಒಬ್ಯಾಸಿಟಿ, ಬೊಜ್ಜೆಲ್ಲ ಬೆಳೀತಾ ಹೋಗುತ್ತೆ ಮೈಯಲ್ಲಿ. ಆದ್ದರಿಂದ ಪಿಜ್ಜಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ವಾಟ್ ಅಬೌಟ್ ಬರ್ಗರ್? ಬರ್ಗರ್ ಈಸ್ ಆಲ್ಸೋ ಒನ್ ಆಫ್ ದ ಫಾಸ್ಟ್ ಫುಡ್ ಐಟಮ್. ಇಲ್ಲಿ ಸಾಲ್ಟ್ ಇರುತ್ತೆ, ಫ್ಯಾಟ್ ಇರುತ್ತೆ, ಕ್ಯಾಲರೀಸ್ ಇರುತ್ತೆ, ಹೈಯೆಸ್ಟ್ ಇರುವುದರಿಂದ ನಿಮಗೆ ಬೊಜ್ಜೆಲ್ಲ ಮೈ ಮೇಲೆ, ಆಲಸ್ಯ ಮೂಡುತ್ತೆ. ವೆನ್ ಯು ಟೇಕ್ ಫಾಸ್ಟ್ ಫುಡ್ ಡಿಯರ್ ಸ್ಟೂಡೆಂಟ್, ಇಟ್ ವಿಲ್ ನಾಟ್ ಮೇಕ್ ಯು ಸೋ ಆ್ಯಕ್ಟಿವ್. ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುವುದಿಲ್ಲ, ಅದರ ಬದಲಾಗಿ ಆಲಸೀತನದಿಂದ ನಿಮ್ಮ ಮೈಯೆಲ್ಲ ಬೆಳೀತಾ ಹೋಗುತ್ತೆ. ಒಬ್ಯಾಸಿಟಿ, ಹೊಟ್ಟೆ ಮತ್ತು ಮೈಯೆಲ್ಲ ದಪ್ಪದಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಫಾಸ್ಟ್ ಫುಡ್ಡನ್ನು ತಿನ್ನಬಾರ್ದು. ಆದರೆ ಈ ಹುಡುಗನಿಗೆ ಆ ಮಾಟಗಾತರು ಕೀಟಾಣುಗಳ ರೂಪದಲ್ಲಿ ದೇಹದ ಒಳಗೆ ಹೋಗ್ಬಿಟ್ಟಿದ್ದಾರಲ್ಲ, ಅವರೆಲ್ಲ ಟೆಂಪ್ಟ್ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ನೀನು ಪಿಜ್ಜಾನೇ ತಿನ್ನು, ನೀನು ಬರ್ಗರೇ ತಿನ್ನು, ನೀನು ವೆಜಿಟೇಬಲ್ ತಿನ್ನಬೇಡ ಅಂಥೇಳಿ. ಸೊ ದೇ ಟೆಂಪ್ಟೆಡ್ ಹಿಮ್ ಟು ಈಟ್ ಪಿಜ್ಜಾ, ಬರ್ಗರ್ ಆ್ಯಂಡ್ ಅದರ್ ಫಾಸ್ಟ್ ಫುಡ್ ಐಟಮ್ಸ್. He wasted, turn the page dear students, turn the next page. He wasted his time waiting for the food from hotels and restaurants and watching televisions, eating ice cream and chips. So he never wanted to eat homemade food. Instead, he demanded his parents to prepare or bring ready-made food items from the hotels and restaurants. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮಾಡಿದ ಆ ರೆಡಿಮೇಡ್ ಫುಡ್ಡನ್ನು ತಿನ್ನಲಿಕ್ಕೆ ಅವನು ಇಷ್ಟಪಟ್ಟ. ಅವನು ಮನೇಲಿ ಮಾಡಿದ ಫುಡ್ಡನ್ನು ತಿಂದಿಲ್ಲ. ಮನೇಲಿ ಮಾಡಿದ ಫುಡ್ಡನ್ನು ತಿಂದರೆ ಮಕ್ಕಳೇ ಆರೋಗ್ಯವಾಗಿರ್ತೀವಿ. ಕಂಟಿನ್ಯೂಸ್ ಆಗಿ ನಾವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮಾಡಿದ ತಿಂದರೆ ನಾವು ಫ್ಯಾಟ್ ಆಗ್ತೀವಿ. ಆಲಸ್ಯತನವನ್ನೆಲ್ಲ ನಮಗೆ ಅನ್ಹೆಲ್ದಿನೆಸ್ ಕ್ರಿಯೇಟ್ ಆಗತ್ತೆ. ಮತ್ತು ಅವನು ಯಾವಾಗಲೂ ಆಟ ಆಡ್ತಾ ಇದ್ದ ಹೊರಗಡೆ. ಅದ್ರ ಬದಲಾಗಿ ಈಗೇನು ಮಾಡ್ದ ಅವನು? ಕೀಟಾಣುಗಳು, ಆ ಮಾಟಗಾತಿಯರ ಪ್ರಭಾವದಿಂದ ಏನಾಯ್ತು? ಅವನು ವಾಚಿಂಗ್ ಟೆಲಿವಿಷನ್, ಕಂಟಿನ್ಯೂಸ್ಲಿ ಟಿ ವಿಯನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ದ. ಐಸ್ ಕ್ರೀಮನ್ನು ತಿಂದ, ಚೀಪ್ಸನ್ನು ತಿಂದ. ಯಾವುದು ಮನೇಲಿ ಮಾಡೋದನ್ನು ಬಿಟ್ಟು ಬೇರೆಯ ಫುಡ್ ಐಟಮನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ. ಸೊ ಫೋರ್ತ್ ಪ್ಯಾರಾಗ್ರಾಫ್. Now the fourth paragraph. No longer did he enjoy fruits and vegetables. He did not feel like walking, running and playing with his friends. ಸೊ ಅವನಿಗೆ ಇಷ್ಟವೇ ಆಗಿಲ್ಲ. ಮನೆಯಲ್ಲೇ ಕೂತ್ಕೊಂಡ, ಟಿ ವಿ ನೋಡ್ದ, ಹೊರಗಡೆಯಿಂದೆಲ್ಲ ತಿಂಡಿ ತರಿಸ್ಕೊಂಡು ತಿಂತಾ ಹೊಡೆದ. ಮತ್ತು ಆಡಿಲ್ಲ, ಓಡಿಲ್ಲ, ನಡೆದಾಡಿಲ್ಲ, ಯಾವುದೇ ಗೆಳರ ಜೊತೆಗೆ ಬೆರೀಲೇ ಇಲ್ಲ ಮಕ್ಕಳೇ. ಸೊ ಹಿ ಬಿಕೇಮ್
ಅ ಮ್ಯಾನ್ ಅ ಬಾಯ್ ವಿತೌಟ್ ಎನಿ ಇಂಟ್ರೆಸ್ಟ್, ಯಾವುದೇ ಆಸಕ್ತಿ ಇಲ್ಲದ ಆಲಸ್ಯದ ಹುಡುಗನಾಗಿ ಬೆಳೀತಾ ಹೋಗ್ಬಿಟ್ಟ. ಇವೆಂಚುಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್ ಅಬೌಟ್. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಹೀಗೆ ಹಲವಾರು ದಿವಸ ಹೀಗೆ ಮನೆಯಲ್ಲೇ ಕೂತ್ಕೊಂಡು ಏನೂ ಕೆಲಸ ಮಾಡಿದೆ, ಫ್ರೆಂಡ್ಸ್ ಜೊತೆಗೆಲ್ಲ ಬೆರೆದೆ ಅವನಿಗೆ ರೋಗ ಅವನಿಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಮಕ್ಕಳು ಅದಕ್ಕೋಸ್ಕರ ಕೂತಲ್ಲೇ ಕೂತ್ಕೊಳ್ಬಾರ್ದು, ನಡೆದಾಡಬೇಕು, ಓಡಾಡಬೇಕು, ಆಟ ಆಡಬೇಕು, ಗೆಳೆಯರ ಜೊತೆಗೆ ಬೆರೆಯಬೇಕು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಬೇಕು. ಇವೆಲ್ಲ ಆರೋಗ್ಯವಾಗಿರಲಿಕ್ಕೆ ಸಹಾಯವಾಗುತ್ತೆ. ಬಟ್ ಇವನು ಆ ಮಾಟಗಾತಿಯರ ಪ್ರಭಾವದಿಂದಾಗಿ ಅವನಿಗೇನನ್ನೂ ಮಾಡಲಿಕ್ಕಾಗ್ತಾಯಿಲ್ಲ. The evil potion had worked. It means the witches in the form of germs, ಆ ಅಣುಗಳ ರೂಪದಲ್ಲಿರುವಂತಹ ಮಾಟಗಾತರಿಗೆ ಗೊತ್ತಾಯಿತು, ಎಸ್ ನಾವು ಹೀಗೆ ಟೆಂಪ್ಟ್ ಮಾಡಿದರೆ ಅವರನ್ನೆಲ್ಲ ನಮ್ಮ ದಾರಿ ತರ್ಬೋದು ಅಂತ ಹೇಳಿ ಯೋಚನೆ ಮಾಡಿದ. ಇವಿಲ್ ಪೋಷನ್ ಮೀನ್ಸ್ ವಿಕೆಡ್, ಕೆಟ್ಟದಾದಂತಹ ಆ ದ್ರವ, ಅವನು ಕುಡಿದಂಥ ದ್ರವ ಅವನಿಗೆ ಈ ಥರ ಮಾಡಿದ್ದೆ ಅಂತೇಳಿ ಆ ಮಾಟಗಾತಿಗರಿಗೆ ಗೊತ್ತಾಯಿತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಏನಾಯಿತು ಆಶ್ಚರ್ಯ ಮಕ್ಕಳೇ, ಇದರಿಂದ ಆ ಕೀಟಾಣುಗಳು, ಆ ವಿಚಸ್ ಮಾಟಗಾತಿಯರು ಅವರೆಲ್ಲ ಒನ್ ಪರ್ಸನಿಂದ ಅನದರ್ ಪರ್ಸನಿಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಹೋದರು. ಸೊ ಆ ಒಬ್ಬ ಹುಡುಗನಿಗೆ ಬಂದಿದ್ದು ಇನ್ನೊಬ್ಬೆಲ್ಲ ಜನರಿಗೆಲ್ಲ ಸ್ಪ್ರೆಡ್ ಆಗ್ತಾ ಹೋಯಿತು. ಹೀಗೆ ಸ್ಪ್ರೆಡ್ ಆಗುವುದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ, ಲೈಕ್ ವೈರಸ್. ರಿಮೆಂಬರ್ ದ ಡಿಸೀಸ್ ವಿಚ್ ಹ್ಯಾಡ್ ಆಕರ್ಡ್ ಇನ್ ದ ಬಾಯ್ ಸ್ಪ್ರೆಡ್ ಲೈಕ್ virus. What do you mean by virus, dear students? Remember, an effective agent. An effective agent. One transform from one person to another. ಹೀಗೆ ಎಲ್ಲ ಜನರಿಗೂ ಈ ರೋಗ ಹರಡಲಿಕ್ಕೆ ಹೊರಟು. ಯಾವ ರೋಗ ಅದು? They managed to turn the effect of the potion into one of the worst disease, the disease of ವೇಸ್ಟಿಂಗ್ ಲೈಫ್. ಆ ಹುಡುಗನಿಗೆ ಬಂದಂಥ ರೋಗ ಯಾವುದು ಮಕ್ಕಳೇ? ಮತ್ತು ಆ ಹುಡುಗನಿಂದ ಇನ್ನೊಬ್ಬರಿಗೆಲ್ಲ ಸ್ಪ್ರೆಡ್ ಆಗಿದ್ದ ರೋಗ ಯಾವುದು ಮಕ್ಕಳೇ? ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಜೀವನವನ್ನು ಸುಮ್ಮನೆ ಕಳೆಯುವುದೇ ರೋಗವಾಗಿ ಪರಿಣಮಿತು. ವೇಸ್ಟಿಂಗ್ ಲೈಫ್ ವಿತೌಟ್ ಯೂಸಿಂಗ್, ನಾಟ್ ಆ್ಯಕ್ಟಿವ್ ಲೈಫ್. ಸೊ ಪಿಜ್ಜಾ, ಬರ್ಗರ್, ಮನೆಯಲ್ಲೇ ಟಿ ವಿ ನೋಡೋದು, ಆಟ ಆಡದೇ ಇರುವುದು, ಫ್ರೆಂಡ್ಸ್ ಜೊತೆಗೆ ಬರೆಯದೇ ಇರುವುದರಿಂದ ಜೀವನ ವೇಸ್ಟ್ ಆಯ್ತಾ ಹೋಗ್ತು. ವೇಸ್ಟಿಂಗ್ ದ ಲೈಫ್, ದಟ್ ಈಸ್ ದ ಒನ್ ಆಫ್ ದ ವರ್ಸ್ಟ್ ಡಿಸೀಸ್. ರಿಮೆಂಬರ್, ವಿಚ್ ಈಸ್ ಒನ್ ಆಫ್ ದ ವರ್ಸ್ಟ್ ಡಿಸೀಸ್? ದಟ್ ಈಸ್ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಹೀಗೆ ಹಲವಾರು ದಿವಸಗಳೆಲ್ಲ ಕಳೆದು ಹೋಗ್ಬಿಡ್ತು. ಎಲ್ಲ ನೋಡಿದರೂ ಯಾರೂ ಕೆಲಸ ಮಾಡ್ತಾಯಿಲ್ಲ, ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಜೀವನವನ್ನು. ಮತ್ತು ಆ ಮಾಟಗಾತಿಯರೆಲ್ಲ ಒಬ್ಬರಿಂದ ಒಬ್ಬರಿಗೆ ಈ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫನ್ನು ಸ್ಪ್ರೆಡ್ ಮಾಡ್ತಾ ಹೋದರು. ಚಿಕ್ಕ ಅಣು ರೂಪದಲ್ಲಿ, ಯಾರಿಗೂ ಕಾಣೋದಿಲ್ಲ, ಚಿಕ್ಕ ಅಣು ಅಲ್ವಾ, ಕಣ್ಣಿಗೆ ಕಾಣೋದೇ ಇಲ್ಲ, ಅವರು ಯಾರಿಗೂ ಗೊತ್ತಾಗೋದೇ ಇಲ್ಲ. ಆದರೆ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನೆಲ್ಲ ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಯಾರು? ಡಾಕ್ಟರ್ಸು, ವಿಜ್ಞಾನಿಗಳು. ಇವೆಲ್ಲ ನಡೀತು. ನೆಕ್ಸ್ಟ್ ಏನಾಯಿತು ಅಂತ ನೋಡೋಣ. ಸೊ ಇನ್ ದ 5th paragraph, ಇಟ್ ವಾಸ್ ಅ ಲಾಂಗ್ ವೈಲ್ ಬಿಫೋರ್ with the help of his microscope. ಬಹಳ ದಿವಸಗಳ ನಂತರ ಅಥವಾ ಬಹಳ ದಿವಸದಿಂದ ತನ್ನ ಮೈಕ್ರೋಸ್ಕೋಪಿನ ಸಹಾಯದಿಂದ. ಮೈಕ್ರೋಸ್ಕೋಪ್ ಅಂದರೆ ಏನು ಮಕ್ಕಳೇ? ಆ್ಯನ್ ಇನ್ಸ್ಟ್ರೂಮೆಂಟ್ ಟು ಸಿ ಆಬ್ಜೆಕ್ಟ್ಸ್ ದಟ್ ಆರ್ ಟೂ ಸ್ಮಾಲ್ ಟು ಬಿ ಸೀನ್ ಬೈ ದ ನೆಕೆಡ್ ಐ. ಬರೀ ಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಾಗದೇ ಇರುವುದನ್ನು ನೋಡಲಿಕ್ಕಿರುವಂತಹ ಸಾಧನ, ಅದನ್ನು ನಾವು ಮೈಕ್ರೋಸ್ಕೋಪ್ ಅಂತ ಹೇಳಿ ಕರಿತೇವೆ. ಅದರ ಮೂಲಕ ಒಬ್ಬ ಡಾಕ್ಟರ್, ಅವನ ಹೆಸರೇನು ಗೊತ್ತುಂಟಾ? ಡಾಕ್ಟರ್ ಫಿಟನ್ ಹೆಲ್ದಿ ಡಿಸ್ಕವರ್ಡ್ ದಟ್ ದ ಲಿಟಲ್ ವಿಚಸ್ ವರ್ ಕಾಸಿಂಗ್ ದಿಸ್ ಡಿಸೀಸ್. ಯಾವ ಡಿಸೀಸ್? ವಿಚ್ ಇಸ್ ದ ಡಿಸೀಸ್ ವಿಚ್ ಇಸ್ ಕಾಲ್ಡ್ ದ ವರ್ಸ್ಟ್ ಡಿಸೀಸ್? ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. Who discovered? Remember the cause for the worst disease? Dr. Fitton Healthy.
ಡಾಕ್ಟರ್ ಫಿಟನ್ ಹೆಲ್ದಿ ತನ್ನ ಮೈಕ್ರೋಸ್ಕೋಪ್ ಮೂಲಕ ಈ ಮಾಟಗಾತಿಯರು, ಈ ಕೀಟಾಣುವೆ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫಿಗೆ ಕಾರಣ ಅಂತ ಕಂಡುಹಿಡ್ದ. ಸೊ ವೇಸ್ಟಿಂಗ್ ಲೈಫ್ ಡಿಸೀಸಿಗೆ ಕಾರಣ ಯಾವುದು ಅಂತ ಕೇಳಿದರೆ ಈ ಸಣ್ಣ ಸಣ್ಣ ಟೈನಿ ಲಿಟಲ್ ಸಣ್ಣ ಸಣ್ಣ ಮಾಟಗಾತಿಯರು, ಕೀಟಾಣು ರೂಪದಲ್ಲಿರುವಂಥ ಮಾಟಗಾತಿಯರು. ಹೌ ಹಿ ಡಿಸ್ಕವರ್ಡ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಸೊ ಹಿ ಫೌಂಡ್. Who discovered, remember, the reason for the disease of wasting life? Dr. Fitton Haldi. How did he discover? With the help of his microscope. What happened next? There were no vaccines or cough mixtures to get rid of them. Remember, disease of wasting life. ಸುಮ್ಮನೆ ಜೀವನವನ್ನು ವೇಸ್ಟ್ ಮಾಡ್ತಿರುವಂಥ ಒಂದು ರೋಗಕ್ಕೆ ಮದ್ದೇ ಇಲ್ಲ. ನೋ ವ್ಯಾಕ್ಸಿನ್. ವ್ಯಾಕ್ಸಿನ್ ಅಂದರೆ ಲಸಿಕೆ. ಅ ಟ್ರೀಟ್ಮೆಂಟ್ ವಿಚ್ ಮೇಕ್ಸ್ ದ ಬಾಡಿ ರೆಸಿಸ್ಟೆಂಟ್ ಇನ್ಫೆಕ್ಷನ್. ಸೊ ವೈರಸ್ ಅಟ್ಯಾಕ್ ಆಗದೇ ಇರುವಂತೆ ನಮ್ಮ ಬಾಡಿಯನ್ನು ನಿಯಂತ್ರಣದಲ್ಲಿರುವಂಥ ಒಂದು ಟ್ರೀಟ್ಮೆಂಟ್ ಅದು. ವ್ಯಾಕ್ಸಿನ್, ಲಸಿಕೆನೇ ಇಲ್ಲ. ಮತ್ತು ಕಾಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್. ಯಾವುದೇ ರೀತಿಯಾದಂಥ ಅದರ್ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಅದಕ್ಕೆ ಇಲ್ಲ. ಯಾವುದಕ್ಕೆ? ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಹಿ ಫೌಂಡೆಡ್ that there should be a new treatment to the people who have been suffering from the disease of wasting life. He found. The doctor found out that the witches could not tolerate joy and good health. It turned out that the best cure was to make a strong effort to live a healthy, joyful and happy life. ಈ ಡಿಸೀಸ್ ಹೋಗ್ಬಿಡುತ್ತೆ. ಹೋಗ್ಲಿಕ್ಕೆ ಏನು ಮಾಡಬೇಕು? ಈ ಡಾಕ್ಟರ್ ಕಂಡಿಡ್ದ. ಯಾರು? ಡಾಕ್ಟರ್ ಫಿಟನ್ ಹೆಲ್ದಿ ಫೌಂಡ್ ದ್ಯಾಟ್ ವಿ ಕ್ಯಾನ್ ರಿಡ್ ಆಫ್. ನಾವು ರಿಡ್ ಆಫ್ ಅಂದರೆ ತ್ಯಜಿಸಬಹುದು, ನಾವು ಅದನ್ನು ಕಿತ್ತೊಗೆಯಬಹುದು, ಅದನ್ನು ಪರಿಹಾರವನ್ನು ಕಂಡಿಟ್ಕೊಳ್ಬಹುದು. ಯಾವುದರ ಮೂಲಕ? ನಾವು ಆರೋಗ್ಯಕರವಾಗಿರುವುದರ ಮೂಲಕ, ಸಂತೋಷವಾಗಿರೋದ್ರ ಮೂಲಕ. ಹೆಲ್ದಿ, ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ಸಂತೋಷ ಹಾಗೆ ಆನಂದಕರವಾದ ಮತ್ತು ಆರೋಗ್ಯಕರವಾದ ಜೀವನವನ್ನು ನಡೆಸುವುದರ ಮೂಲಕ ಈ ರೋಗವನ್ನು ನಿವಾರಣೆ ಮಾಡ್ಬೋದು. ಯಾವುದು ಅಂತ ಕೇಳಿದ್ರೆ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ದಿ, the witches had to leave that body as soon as they could, ridding off on a sneeze. Yes, most important, dear students. ಡಾಕ್ಟರ್ ಫಿಟನ್ ಏನು ಮಾಡ್ದ ಅಂತ ಕೇಳಿದ್ರೆ, ಈ ಮಾಟಗಾತಿಯರಿಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಆದರೆ ಏನು ಮಾಡಬೇಕು? ನಾವು ಆರೋಗ್ಯಕರವಾಗಿದ್ದರೆ, ಸಂತೋಷಕರವಾಗಿದ್ದರೆ ಆ ಮಾಟಗಾತಿಯರು ನಮ್ಮ ಬಾಡಿಯಲ್ಲಿ ಇರೋದಿಲ್ಲ, ಅವರು ಹೊರಗಡೆ ಬಿದ್ದೋಗ್ತಾರೆ. ಹೇಗೆ? ರಿಡ್ಡಿಂಗ್ ಆಫ್ ಆನ್ ಎ ಸ್ನೀಸ್. ಸೀನುವುದರ ಮೂಲಕ. ಟು ಎಕ್ಸ್ಪೆಲ್ ಏರ್ ಫ್ರಮ್ ದ ಮೌತ್ ಆ್ಯಂಡ್ ದ ನೋಸ್ ಪೋಸಿಬಲಿ ಇನ್ವಾಲೆಂಟ್ರಲಿ. ನಾವು ಸೀನುವುದರ ಮೂಲಕ ಅವರನ್ನೆಲ್ಲ ಹೊರಗಡೆ ಹಾಕ್ಬೋದು. ಮುಖ್ಯವಾಗಿ ನಾವು ಆರೋಗ್ಯವಾಗಿರಬೇಕು. ತದನಂತರ ನಾವು ಫೋರ್ಸ್ಫುಲ್ಲಾಗಿ ಸೀನ್ ಮಾಡಿಬಿಟ್ಟಿದ್ರೆ ಅವೆಲ್ಲ ಹೊರಗಡೆ ಬಿದ್ದು ಅವೆಲ್ಲ ಸತ್ತು ಹೋಗ್ಬಿಡ್ತಾವೆ ಅಂತ ಹೇಳಿ ಡಾಕ್ಟರ್ ಫಿಟನ್ ಕಂಡಿಡ್ದ. ದ ಲಾಸ್ಟ್ ಪ್ಯಾರಾಗ್ರಾಫ್. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. Whoever came to see Dr. Fitton healthy and took his advice ended up totally well-being, cured of the wasting of life disease. ಸೊ ಇಷ್ಟನ್ನು ಕಂಡಿಡಿದಂಥ ಡಾಕ್ಟರ್ ಫಿಟನ್ ಹೆಲ್ದಿ ಎಲ್ಲ ಫೇಮಸ್ ಆಗ್ತಾ ಹೋದ. ಯಾವುದೇ ಗುಳಿಗೆ ಅಥವಾ ಮಾತ್ರೆಗಳಿಲ್ಲದೆ ಅವನು, ಅಥವಾ ಇಂಜೆಕ್ಷನ್ಗಳಿಲ್ಲದೆ ಕೇವಲ ಹಣ್ಣುಗಳನ್ನು ತಿಂತ. ಹಿಂದೆ ಹೇಗೆ ಜನರು ಸಂತೋಷವಾಗಿದ್ದರು, ಒಳ್ಳೆಯ ಹಣ್ಣುಗಳನ್ನು ತಿಂತಾಯಿದ್ರು, ಒಳ್ಳೆಯ ಆಹಾರವನ್ನು ಸೇವಿಸ್ತಾಯಿದ್ರು, ತರಕಾರಿಗಳನ್ನು ಸೇವಿಸ್ತಾಯಿದ್ರು, ಹಾಗೇ ಇರಬೇಕು ಅಂತ ಅವನಲ್ಲಿ ಬಂದವರಿಗೆಲ್ಲ ಸಲಹೆ ಕೊಡ್ತಾ ಹೋದ. So they took advice. The people who have been suffering from the wasting of life disease took the advice of
ಡಾಕ್ಟರ್ ಫಿಟನ್ ಆ್ಯಂಡ್ ದೇ ವರ್ ಕ್ಯೂರ್ಡ್ ಆಫ್ ಸಡನ್ಲಿ. ಸೊ ಆ ಎಲ್ಲ ಜನರಿಗೆ ಈ ಸಲಹೆಯನ್ನು ಕೊಟ್ಟ, ಮತ್ತು ಯಾವುದೇ ಟ್ರೀಟ್ಮೆಂಟನ್ನು ಕೊಟ್ಟಿಲ್ಲ, ಇಂಜೆಕ್ಷನ್ ಕೊಟ್ಟಿಲ್ಲ, ಹಾಗೆ ಗುಳಿಗೆ ಮಾತ್ರೆಗಳನ್ನು ಕೊಟ್ಟಿಲ್ಲ, ವ್ಯಾಕ್ಸಿನ್ ಲಸಿಕೆಯನ್ನು ಕೊಟ್ಟಿಲ್ಲ. ಏನು ಮಾಡಿ ಅಂತಂದ, ನಿಮಗೆಲ್ಲ ಹೀಗೆ ಆಗ್ತಾ ಇದೆಯಾ, ಲೈಫ್ ವೇಸ್ಟ್ ಮಾಡ್ತಾ ಇದ್ದೀರಾ, ನೀವು ಒಳ್ಳೆಯ ಆಹಾರ ತಿನ್ನಿ, ನಡೆದಾಡಿ, ಓಡಾಡಿ, ಇಂಥ ಸಲಹೆಗಳನ್ನು ಕೊಟ್ಟ. ಸೊ ರಿಮೆಂಬರ್, ಆನ್ ದ ಹೋಲ್ ವಾಟ್ ಡಸ್ ದ ಲೆಸನ್ ಟೆಲ್ ಟು ಅಸ್? ಮಕ್ಕಳೇ, ಈ ಪಾಠ ನಮಗೆ ಏನನ್ನು ಹೇಳುತ್ತೆ? ನಾವು ಆರೋಗ್ಯವಾಗಿ ಬದುಕಬೇಕು ಅಲ್ವಾ? ಅನಾರೋಗ್ಯವಾಗಿ ಇರಲಿಕ್ಕೆ ಆಗೋದಿಲ್ಲ. ಅನಾರೋಗ್ಯವಾಗಿ ಬದುಕುವುದಿದ್ರೆ ಏನೂ ಪ್ರಯೋಜನ ಇಲ್ಲ. ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ನಾವು ಈ ಫಾಸ್ಟ್ ಫುಡ್ ಐಟಮನ್ನು ಬಿಡಬೇಕು. ಮನೆಯಲ್ಲೇ ತಯಾರಿಸಿದ ಅಡುಗೆಯನ್ನು ಸೇವಿಸಬೇಕು. ತರಕಾರಿಗಳನ್ನು, ಹಣ್ಣುಗಳನ್ನು ತಿನ್ನಬೇಕು. ಅಷ್ಟು ತಿಂದರೆ ಆಗಿಲ್ಲ, ಬರೀ ತಿಂದರೆ ಆಗಿಲ್ಲ ಮಕ್ಕಳೇ. ಎಕ್ಸಸೈಸ್ ಮಾಡಬೇಕು, ಮಾರ್ನಿಂಗ್ ವಾಕ್ ಮಾಡಬೇಕು, ಈವ್ನಿಂಗ್ ಸಹಿತ ಹೋಗಬೇಕು. ಹಾಗೇ ಆಟ ಆಡಬೇಕು, ಪ್ಲೇಯಿಂಗ್, ರನ್ನಿಂಗ್, ಲೀಪಿಂಗ್, ಜಿಗಿಯಬೇಕು, ಆಟ ಆಡಬೇಕು, ಬೆರೆಯಬೇಕು. 24 ಗಂಟೆ ಟಿ ವಿ ಸಹಿತ ನೋಡಬಾರ್ದು, ಟೆಲಿವಿಷನ್ನ ಕಂಟಿನ್ಯೂಸ್ ಆಗಿ ನೋಡಬಾರ್ದು. ಸೊ ವೆನ್ ವಿ live or rid of all these demerits of taking food, remember, we can live in a healthy life. ಅಷ್ಟು ಮಾಡಿದರೆ ನಾವು ಆರೋಗ್ಯಯುತವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆಫ್ಟರ್ ದಿಸ್, ರಿಮೆಂಬರ್, I am going to give few questions to you. You have to write down in your notebook with the answers. So remaining part we will discuss tomorrow.